ಕಳೆದ 15-20 ವರ್ಷದಿಂದ ಕಣ್ವ ಬಡಾವಣೆ ಅಭಿವೃದ್ಧಿ ಆಗಿರಲಿಲ್ಲ. ಈಗಾಗಲೇ ಡಿ ಕೆ ಸುರೇಶ್ ಅವರು ಹೇಳಿದಾಗೆ ಅದಕ್ಕೆ ಎಲ್ಲ ಕಾಯಕಲ್ಪ ಕೊಟ್ಟು ಈಗ ಅಭಿವೃದ್ಧಿ ಆಗ್ತಾ ಇದೆ. ಒಟ್ಟಾರೆ ಜಿಲ್ಲೆಯ ನಾನು ಮೊದಲೇ ಹೇಳ್ದಂಗೆ ಸರ್ವತೋಮುಖ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಸದುಪಯೋಗ ಪಡಿಸ್ಕೋಬೇಕು, ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು. ಆ ದೃಷ್ಟಿನಲ್ಲಿ ಮೊದಲನೇದಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಬಸ್ ಸ್ಟ್ಯಾಂಡು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇವರು DCM ಆಗಿದ್ದಾಗಲೂ ಕೂಡ ಕಾಂಟ್ರಾಕ್ಟರ್ ನಮ್ಮ ಹತ್ರ ಬರ್ತಿರ್ಲಿಲ್ಲ. ನಾನು 16 ಬಾರಿ ಪ್ರಯತ್ನ ಪಟ್ಟರು ಬಂದಿರಲಿಲ್ಲ. ಇವ್ರು ಮುಖ್ಯಮಂತ್ರಿ ಆದಮೇಲೆ ಕಾಂಟ್ರಾಕ್ಟರ್ ಕರೆದು ಮಾತಾಡಿ ನೆನ್ನೆ ಅವ್ರು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ. ಕೇಸೆಲ್ಲ ವಾಪಸ್ ತಗೊಂಡು ಬಹುಶಃ ಒಂದು 15-20 ದಿವಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ನಮ್ಮ ತಾಲೂಕಿನ ಎಲ್ಲ ಅಭಿವೃದ್ಧಿಗಳಿಗೆ ಚಾಲನೆ ಕೊಡ್ತೀವಿ. ಒಂದು UGD ಎಲ್ಲ ಅಪ್ರೂವಲ್ ಆಗಿದೆ, ಅದಕ್ಕೂ ಕೂಡ ಪ್ರಾರಂಭ ಮಾಡಬೇಕು. ಮತ್ತೆ ಕಣುವಾಗೆ ಹೊಸ ಪೈಪ್ ಲೈನು ಇಗ್ಲೂರಿಂದ ಹೊಸದಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದೀವಿ, ಎಕ್ಸ್ಟ್ರಾ ನೀರು ತುಂಬಿಕೊಳ್ಳೋಕೆ. ಅದ್ರ ಮುಖಾಂತರ ಇಡೀ ತಾಲೂಕಿಗೆ ಸರ್ಫೇಸ್ ವಾಟರ್, ಡ್ರಿಂಕಿಂಗ್ ವಾಟರ್ನ, ಕುಡಿಯೋ ನೀರನ್ನ ಭೂಮಿಯಿಂದ ತೆಗಿಬಾರದು, ಮೇಲ್ಮರದೆ ಬರ್ತಕ್ಕಂಥ ನದಿ ನೀರನ್ನೇ ಕೊಡಬೇಕು ಅಂತೇಳಿ ಹೀಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದೀವಿ. ಅಭಿವೃದ್ಧಿ ಅಷ್ಟೇ ಮಾತಾಡಬಹುದು. ಅಲ್ಲ, ಈಗ ಬಸ್ ಸ್ಟ್ಯಾಂಡ್ ಕಾಂಟ್ರಾಕ್ಟರ್ ಕೇಸ್ ಹಾಕೊಂಡಿದ್ರು, ಒಂದಲ್ಲ ಎರಡಲ್ಲ 2-3 ಕೋಟಿಯಲ್ಲಿ ಕೇಸ್ ಹಾಕೊಂಡಿದ್ರು. ಈಗ ಅವ್ರು ಕರೆದು ಮಾತಾಡಿ ನೆನ್ನೆ ತೀರ್ಮಾನ ಆಯ್ತು. ಅವ್ರು ಒಂದು 25-30% ಡಿಸ್ಕೌಂಟೇ ಕೊಟ್ರು. ಅವ್ರಿಗೆ 4 ಕೋಟಿ ಚಿಲ್ಲರೆ ಏನೋ ದುಡ್ಡು ಕೊಡ್ಬೇಕಾಗಿತ್ತು, ಅದು 3 ಕೋಟಿ ಚಿಲ್ಲರೆಗೆ ತೀರ್ಮಾನ ಮಾಡಿ ಅವ್ರಿಗೆ ಆ ದುಡ್ಡು ಕೊಟ್ಟು ಈಗ ಅವ್ರು ನಮ್ಗೆ ಬಸ್ ಸ್ಟ್ಯಾಂಡ್ ಅನ್ನ ವಾಪಸ್ ಈಗಾಗಲೇ ಬಿಟ್ಬಿಟ್ಟಿದ್ದಾರೆ. ನಮ್ಮ ಇದಕ್ಕೆ ಬಿಟ್ಟಿದ್ದಾರೆ. ಅವ್ರಿಗೆ ದುಡ್ಡು ಕೊಟ್ಟು BMRD ಇಂದ ದುಡ್ಡು ಕೊಟ್ಟು ಅವ್ರನ್ನ ಕ್ಲಿಯರ್ ಮಾಡಿ, ಅದು ಖಾಸಗಿಯವ್ರು ಹಾಕೊಂಡಿದ್ರು, ಅದನ್ನ ನೆಕ್ಸ್ಟ್ ಟ್ಯಾಕಲ್ ಮಾಡ್ತೀವಿ. ಅದೊಂದು ಮೂರ್ ಅದು ಸೇರ್ತೀವಿ ಗುರು. ಅವ್ರು ಯಾರೋ, ನನ್ಗಿರೋ ಮಾಹಿತಿ ಪ್ರಕಾರ ಅದು ಬೋಗಸ್ ದಾಖಲೆ, ನಿಜವಾದಂತ ದಾಖಲೆ ಯಾವುದೂ ಇಲ್ಲ. ಯಾಕಂದ್ರೆ ಬಸ್ ಸ್ಟ್ಯಾಂಡೇ ಅದು, ಒಟ್ಟೆ ಒಗ್ಗಟ್ಟಾಗಿ ಅದು ಬಸ್ ಸ್ಟ್ಯಾಂಡ್ ಜಾಗನೇ. ಯಾರೋ ಬೋಗಸ್ ದಾಖಲೆ ಮಾಡ್ಕೊಂಡಿರ್ಬೋದು, ಅದು ನ್ಯಾಯಾಲಯದಲ್ಲಿದೆ, ಅದನ್ನು ಟ್ಯಾಕಲ್ ಮಾಡ್ತೀವಿ ನಾವು. ಯಾವ್ದಲ್ಲಿ ಇಲ್ಲ, ಬಸ್ ಸ್ಟ್ಯಾಂಡ್ ಈಗ ಎಲ್ಲ ಮಾಡಿಫೈ ಮಾಡ್ತಾ ಇದೀವಿ. ಹೊಸ ಪ್ಲಾನು, ಹೊಸ ಎಸ್ಟಿಮೇಟು, ಇವತ್ತಿನ SR ರೇಟ್ಗೆ. ಬಟ್ ನಮ್ಗೆ ಇದೆ ಒಂದು 8-10 ಫ್ಲೋರ್ ಕಟ್ಟಬೇಕು ಅಂತಿದೆ. ಅದಕ್ಕೆ ಮೇಲ್ಗಡೆ ಚಿತ್ರಮಂದಿರಗಳು, ಒಂಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಕೆಲವರಲ್ಲಿ ಅಂಗಡಿ ಮಾಡ್ಕೊಂಡು ಬಾಡಿಗೆ ಪಡಿತಾ ಇದ್ದಾರೆ, ನಗರಸಭೆ ಜಾಗ ಆಗಿದೆ. ಹೌದು, ಯಾವ ರೀತಿ ಅಲ್ಲ ಈಗ ಹೆಂಗಿದ್ರು ಪ್ರಾರಂಭ ಮಾಡ್ತೀವಲ್ಲ ವೆಂಕಟೇಶ್, ಈಗೆಲ್ಲ ಪ್ರಾರಂಭ ಮಾಡೋದ್ರಿಂದ ಅದೆಲ್ಲ ಎತ್ತಾಗ್ತೀವಿ. ಕಳೆದ 15-20 ವರ್ಷದಿಂದ ಕಣ್ವ ಬಡಾವಣೆ ಅಭಿವೃದ್ಧಿ ಆಗಿರ್ಲಿಲ್ಲ. ಈಗಾಗಲೇ ಡಿ ಕೆ ಸುರೇಶ್ ಅವರು ಹೇಳಿದಾಗೆ ಅದಕ್ಕೆ ಎಲ್ಲ ಕಾಯಕಲ್ಪ ಕೊಟ್ಟು ಈಗ ಅಭಿವೃದ್ಧಿ ಆಗ್ತಾ ಇದೆ. ಒಟ್ಟಾರೆ ಜಿಲ್ಲೆಯ ನಾನು ಮೊದಲೇ ಹೇಳ್ದಂಗೆ ಸರ್ವತೋಮುಖ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಸದುಪಯೋಗ ಪಡಿಸ್ಕೋಬೇಕು, ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು. ಆ ದೃಷ್ಟಿನಲ್ಲಿ ಮೊದಲನೇದಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಬಸ್ ಸ್ಟ್ಯಾಂಡು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇವರು DCM ಆಗಿದ್ದಾಗಲೂ ಕೂಡ ಕಾಂಟ್ರಾಕ್ಟರ್ ನಮ್ಮ ಹತ್ರ ಬರ್ತಿರ್ಲಿಲ್ಲ. ನಾನು 16 ಬಾರಿ ಪ್ರಯತ್ನ ಪಟ್ಟರು ಬಂದಿರಲಿಲ್ಲ. ಇವ್ರು ಮುಖ್ಯಮಂತ್ರಿ ಆದಮೇಲೆ ಕಾಂಟ್ರಾಕ್ಟರ್ ಕರೆದು ಮಾತಾಡಿ ನೆನ್ನೆ ಅವ್ರು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ. ಕೇಸೆಲ್ಲ ವಾಪಸ್ ತಗೊಂಡು ಬಹುಶಃ ಒಂದು 15-20 ದಿವಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ನಮ್ಮ ತಾಲೂಕಿನ ಎಲ್ಲ ಅಭಿವೃದ್ಧಿಗಳಿಗೆ ಚಾಲನೆ ಕೊಡ್ತೀವಿ. ಒಂದು UGD ಎಲ್ಲ ಅಪ್ರೂವಲ್ ಆಗಿದೆ, ಅದಕ್ಕೂ ಕೂಡ ಪ್ರಾರಂಭ ಮಾಡಬೇಕು. ಮತ್ತೆ ಕಣುವಾಗೆ ಹೊಸ ಪೈಪ್ ಲೈನು ಇಗ್ಲೂರಿಂದ ಹೊಸದಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದೀವಿ, ಎಕ್ಸ್ಟ್ರಾ ನೀರು ತುಂಬಿಕೊಳ್ಳೋಕೆ. ಅದ್ರ ಮುಖಾಂತರ ಇಡೀ ತಾಲೂಕಿಗೆ ಸರ್ಫೇಸ್ ವಾಟರ್, ಡ್ರಿಂಕಿಂಗ್ ವಾಟರ್ನ, ಕುಡಿಯೋ ನೀರನ್ನ ಭೂಮಿಯಿಂದ ತೆಗಿಬಾರದು, ಮೇಲ್ಮರದೆ ಬರ್ತಕ್ಕಂಥ ನದಿ ನೀರನ್ನೇ ಕೊಡಬೇಕು ಅಂತೇಳಿ ಹೀಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದೀವಿ. ಅಭಿವೃದ್ಧಿ ಅಷ್ಟೇ ಮಾತಾಡಬಹುದು. ಅಲ್ಲ, ಈಗ ಬಸ್ ಸ್ಟ್ಯಾಂಡ್ ಕಾಂಟ್ರಾಕ್ಟರ್ ಕೇಸ್ ಹಾಕೊಂಡಿದ್ರು, ಒಂದಲ್ಲ ಎರಡಲ್ಲ 2-3 ಕೋಟಿಯಲ್ಲಿ ಕೇಸ್ ಹಾಕೊಂಡಿದ್ರು. ಈಗ ಅವ್ರು ಕರೆದು ಮಾತಾಡಿ ನೆನ್ನೆ ತೀರ್ಮಾನ ಆಯ್ತು. ಅವ್ರು ಒಂದು 25-30% ಡಿಸ್ಕೌಂಟೇ ಕೊಟ್ರು. ಅವ್ರಿಗೆ 4 ಕೋಟಿ ಚಿಲ್ಲರೆ ಏನೋ ದುಡ್ಡು ಕೊಡ್ಬೇಕಾಗಿತ್ತು, ಅದು 3 ಕೋಟಿ ಚಿಲ್ಲರೆಗೆ ತೀರ್ಮಾನ ಮಾಡಿ ಅವ್ರಿಗೆ ಆ ದುಡ್ಡು ಕೊಟ್ಟು ಈಗ ಅವ್ರು ನಮ್ಗೆ ಬಸ್ ಸ್ಟ್ಯಾಂಡ್ ಅನ್ನ ವಾಪಸ್ ಈಗಾಗಲೇ ಬಿಟ್ಬಿಟ್ಟಿದ್ದಾರೆ. ನಮ್ಮ ಇದಕ್ಕೆ ಬಿಟ್ಟಿದ್ದಾರೆ. ಅವ್ರಿಗೆ ದುಡ್ಡು ಕೊಟ್ಟು BMRD ಇಂದ ದುಡ್ಡು ಕೊಟ್ಟು ಅವ್ರನ್ನ ಕ್ಲಿಯರ್ ಮಾಡಿ, ಅದು ಖಾಸಗಿಯವ್ರು ಹಾಕೊಂಡಿದ್ರು, ಅದನ್ನ ನೆಕ್ಸ್ಟ್ ಟ್ಯಾಕಲ್ ಮಾಡ್ತೀವಿ. ಅದೊಂದು ಮೂರ್ ಅದು ಸೇರ್ತೀವಿ ಗುರು. ಅವ್ರು ಯಾರೋ, ನನ್ಗಿರೋ ಮಾಹಿತಿ ಪ್ರಕಾರ ಅದು ಬೋಗಸ್ ದಾಖಲೆ, ನಿಜವಾದಂತ ದಾಖಲೆ ಯಾವುದೂ ಇಲ್ಲ. ಯಾಕಂದ್ರೆ ಬಸ್ ಸ್ಟ್ಯಾಂಡೇ ಅದು, ಒಟ್ಟೆ ಒಗ್ಗಟ್ಟಾಗಿ ಅದು ಬಸ್ ಸ್ಟ್ಯಾಂಡ್ ಜಾಗನೇ. ಯಾರೋ ಬೋಗಸ್ ದಾಖಲೆ ಮಾಡ್ಕೊಂಡಿರ್ಬೋದು, ಅದು ನ್ಯಾಯಾಲಯದಲ್ಲಿದೆ, ಅದನ್ನು ಟ್ಯಾಕಲ್ ಮಾಡ್ತೀವಿ ನಾವು. ಯಾವ್ದಲ್ಲಿ ಇಲ್ಲ, ಬಸ್ ಸ್ಟ್ಯಾಂಡ್ ಈಗ ಎಲ್ಲ ಮಾಡಿಫೈ ಮಾಡ್ತಾ ಇದೀವಿ. ಹೊಸ ಪ್ಲಾನು, ಹೊಸ ಎಸ್ಟಿಮೇಟು, ಇವತ್ತಿನ SR ರೇಟ್ಗೆ. ಬಟ್ ನಮ್ಗೆ ಇದೆ ಒಂದು 8-10 ಫ್ಲೋರ್ ಕಟ್ಟಬೇಕು ಅಂತಿದೆ.
ಅದಕ್ಕೆ ಮೇಲ್ಗಡೆ ಚಿತ್ರಮಂದಿರಗಳು ಒಂಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಕೆಲವರಲ್ಲಿ ಅಂಗಡಿ ಮಾಡ್ಕೊಂಡು ಬಾಡಿಗೆ ಪಡಿತಾ ಇದಾರೆ, ನಗರಸಭೆ ಜಾಗ ಆಗಿದೆ. ಹೌದು. ಅದನ್ನೇ ಯಾವ ರೀತಿ ಅಲ್ಲ, ಈಗ ಹೆಂಗಿದ್ರು ಪ್ರಾರಂಭ ಮಾಡ್ತೀವಲ್ಲ ವೆಂಕಟೇಶ್, ಈಗೆಲ್ಲ ಪ್ರಾರಂಭ ಮಾಡೋದ್ರಿಂದ ಅದೆಲ್ಲ ಎತ್ತಾಕ್ತೀವಿ.